ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಲಂಕೆಯಿಂದ ಹಿಂತಿರುಗಿದ್ದು 56ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ಹನುಮಂತನು ಶಿಂಶಪ ವೃಕ್ಷದಡಿಯಲ್ಲಿದ್ದ ಸೀತಾದೇವಿಯ ಸಮೀಪಕ್ಕೆ ಬಂದು ವಂದನೆಯನ್ನು ಮಾಡಿ, ದೇವಿ, ನಾನು ಮಾಡಿದ ಪುಣ್ಯಾತಿಶಯದಿಂದ ವಿಘ್ನವಿಲ್ಲದೆ ಜೀವಸಹಿತವಾಗಿರುವ ನಿನ್ನನ್ನು ಕಂಡೆನು. ಇನ್ನು ಶ್ರೀರಾಮನ ಸಮೀಪಕ್ಕೆ ಹೋಗುತ್ತೇನೆ ಎಂದು ಹೇಳಿದನು. ಆಗ ಸೀತಾದೇವಿಯು, ಹನುಮಂತ, ನೀನು ಮಹಾಪರಾಕ್ರಮಿ, ಅತ್ಯಂತ ಸತ್ವ ಸಾಹಸವುಳ್ಳವನು. ನೀನೊಬ್ಬನೇ ಈ ಕಾರ್ಯವನ್ನು ಸಾಧ್ಯ ಮಾಡಬಲ್ಲೆ. ಹಾಗಾದರೂ ಶ್ರೀರಾಮನು ಬಂದು ಲಂಕಾ ಪಟ್ಟಣವನ್ನು ಮುತ್ತಿಗೆ ಹಾಕಿ ರಾವಣನನ್ನು ಸಂಹರಿಸಿ ಸೀತಾದೇವಿಯನ್ನು ಕರೆದುಕೊಂಡು ಹೋದನು ಎಂಬ ಕೀರ್ತಿಯು ಶ್ರೀರಾಮನಿಗೆ ಉಂಟಾಗಬೇಕು. ಆದ ಕಾರಣ ಆತನು ದಂಡೆತ್ತಿ ಬಂದು ಲಂಕಾ ಪಟ್ಟಣವನ್ನು ಮುತ್ತಿಗೆ ಹಾಕಿ ರಾವಣನನ್ನು ವಧಿಸಿ ನನ್ನನ್ನು ಕರೆದುಕೊಂಡು ಹೋಗುವ ಹಾಗೆ ಮಾಡು ಎಂದು ಹೇಳಿದಳು. ಆ ಮಾತನ್ನು ಕೇಳಿ ಹನುಮಂತನು, ದೇವಿ, ಕುಲೋದ್ಭವನಾದ ರಘುನಾಥನು ಲಕ್ಷ್ಮಣ ಸಮೇತನಾಗಿ ಸುಗ್ರೀವನ ಬಲವನ್ನು ಕೂಡಿಕೊಂಡು ನಿನ್ನ ಮನೋರಥವೆಲ್ಲವನ್ನು ಪೂರೈಸಿ ನಿನ್ನನ್ನು ಕರೆದುಕೊಂಡು ಅಯೋಧ್ಯ ಪಟ್ಟಣಕ್ಕೆ ಹೋಗುವನು. ಈ ವಿಷಯದಲ್ಲಿ ಸಂಶಯವಿಲ್ಲ ಎಂದು ಸಂತವಿಟ್ಟು ತನ್ನ ಒಡೆಯನು ಸಮಸ್ತ ಶತ್ರು ಸಂಹಾರಕನೂ ಆದ ಶ್ರೀರಾಮನ ದರ್ಶನವನ್ನು ಮಾಡಬೇಕೆಂಬ ಬುದ್ಧಿಯಿಂದ ಸಮುದ್ರವನ್ನು ದಾಟಲು ತ್ರಿಕೂಟಾಚಲವನ್ನೇರಿದನು. ಆ ಬೆಟ್ಟವು ಅತ್ಯಂತ ಉನ್ನತವಾಗಿ ಅಂತರಿಕ್ಷ ಲೋಕವನ್ನು ತುಡುಕುತ್ತಾ ವನ ಸಮೂಹಗಳಂತೆ ರಮಣೀಯವು, ಕೋಡುಗಲ್ಲುಗಳ ಮಧ್ಯಪ್ರದೇಶದಲ್ಲಿ ಎರಗುತ್ತಿದ್ದ ಮೇಘಗಳಿಂದ ಉತ್ತರೀಯವನ್ನು ಹೊತ್ತುಕೊಂಡಂತೆಯೂ, ಸೂರ್ಯ ಕಿರಣಗಳೆಂಬ ಕೈಗಳಿಂದ ಹಿತೋಪದೇಶ ಮಾಡುತ್ತಿರುವಂತೆಯೂ, ಸೂರ್ಯ ಕಿರಣ ಪ್ರಕಾಶದಿಂದ ಹೊಳೆಯುತ್ತಿದ್ದ ಗೈರಿಕಾದಿ ಧಾತುಗಳೆಂಬ ಕಣ್ಣುಗಳಿಂದ ಜಗತ್ತೆಲ್ಲವನ್ನು ನೋಡುತ್ತಿರುವ ಹಾಗೆಯೂ, ಗುಡುಗುತ್ತಿದ್ದ ಗಂಭೀರವಾದ ಮೇಘ ಧ್ವನಿಗಳಿಂದ ಅಧ್ಯಾಯವನ್ನು ಪಠಿಸುತ್ತಿದ್ದಂತೆಯೂ ಕಾಣುತ್ತಿತ್ತು. ಅದು ಝರಿಗಳಲ್ಲಿ ಬೀಳುತ್ತಿದ್ದ ಉದಕ ಪ್ರವಾಹದಿಂದ ಗಾನವನ್ನು ಮಾಡುತ್ತಿದ್ದಂತೆಯೂ, ಬೀಳುತ್ತಿದ್ದ ಉದಕ ಪ್ರವಾಹಗಳ ಧ್ವನಿಯಿಂದಲೂ, ಉನ್ನತವಾದ ದೇವದಾರು ವೃಕ್ಷಗಳಿಂದಲೂ ಕೈಬೀಸಿ ಕರೆಯುತ್ತಿದ್ದಂತೆಯೂ, ಕೋಡುಗಲ್ಲುಗಳನ್ನು ತಾಕಿ ಹೋಗುವ ಮೇಘಗಳ ಚಲನದಿಂದ ಹನುಮಂತನನ್ನು ಕಂಡು ನಡುಗುತ್ತಿದ್ದಂತೆಯೂ, ವಾಯುವಿನಿಂದ ಚಲಿಸಲ್ಪಟ್ಟ ಬಿದಿರುಗಳಿಂದ ತನ್ನ ತಪ್ಪಲಿನಲ್ಲಿ ಕೃತಾರ್ಥರಾಗಿ ಬರುತ್ತಿದ್ದ ಭೋಗಿ ಜನರನ್ನು ಸೀಳಿಟ್ಟು ಕೂಗಿ ಕರೆಯುವಂತೆಯೂ ತೋರುತ್ತಿತ್ತು. ಆ ಬೆಟ್ಟವು ಮೊರೆಯುವ ಸರ್ಪಗಳಿಂದ ಹನುಮಂತನ ಭಾರವನ್ನು ತಾಳಲಾರದೆ ನಿಟ್ಟುಸಿರು ಬಿಡುವಂತೆಯೂ, ಇಬ್ಬನಿ ತುಂಬಿದ ಗಂಭೀರವಾದ ಗುಹೆಗಳಿಂದ ಧ್ಯಾನ ಮಾಡುತ್ತಿದ್ದಂತೆಯೂ, ಮೇಘ ಮಂಡಲದೋಪಾದಿಯಲ್ಲಿ ಸುತ್ತಲೂ ಇದ್ದ ಕಿರು ಪರ್ವತಗಳಿಂದ ಭೂಮಿಯೆಲ್ಲವನ್ನು ಆಕ್ರಮಿಸಿದಂತೆಯೂ, ಅಲ್ಲಿನ ಮೇಲುಭಾಗದ ಕೋಡುಗಲ್ಲುಗಳಲ್ಲಿ ಎರಗುತ್ತಿದ್ದ ಮೇಘಗಳಿಂದ ಸೂರ್ಯ ಮಂಡಲವನ್ನು ತುಡುಕಬೇಕೆಂದು ಬೆಳೆಯುತ್ತಿದ್ದಂತೆಯೂ ಒಪ್ಪುತ್ತಿತ್ತು. ಆ ಪರ್ವತವು ಅನೇಕ ಶಿಖರಗಳಿಂದಲೂ, ಗುಹೆಗಳಿಂದಲೂ, ವೃಕ್ಷಗಳಿಂದಲೂ, ಪುಷ್ಪಿತವಾದ ಲತೆಗಳಿಂದಲೂ, ನಾನಾ ಮೃಗಗಳಿಂದಲೂ, ಗೈರಿಕಾದಿ ಧಾತುಗಳಿಂದಲೂ, ರಮಣೀಯವಾದ ಕಲ್ಲರೆಗಳಿಂದಲೂ, ಮಹರ್ಷಿಗಳಿಂದಲೂ, ಕಿನ್ನರ ಕೆಂಪುರುಷಾದಿಗಳಿಂದಲೂ, ಸಿಂಹಗಳುಳ್ಳ ಗುಹೆಗಳಿಂದಲೂ, ಸ್ವಾದುವಾದ ಕಂದಮೂಲ ಫಲಗಳಿಂದಲೂ, ಫಲವುಳ್ಳ ವೃಕ್ಷಗಳಿಂದಲೂ ಎಣಿಸಿತ್ತು. ಆಂಜನೇಯನು ಆ ಪರ್ವತವನ್ನೇರಿ ಶ್ರೀರಾಮನ ದರ್ಶನವನ್ನು ಮಾಡಬೇಕೆಂಬ ಆತುರದಿಂದ ಬಡಗಣ ದಿಕ್ಕನ್ನು ನೋಡುತ್ತಿದ್ದನು. ಆಗ ಹನುಮಂತನು ತನ್ನ ಪಾದ ಸಂಚಾರದಿಂದ ಆ ಪರ್ವತದ ತಪ್ಪಲುಗಳಲ್ಲಿದ್ದ ಕಲ್ಲರೆಗಳು ಒಡೆದು ಚೂರ್ಣವಾಗಲು ತ್ರಿಕೂಟಾಚಲವನ್ನೇರಿ ಮಹಾಭಯಂಕರವಾದ ಜಲಚರ ಪ್ರಾಣಿಗಳಿಂದ ಕಾಣಿಸಿದ್ದ ಸಮುದ್ರವನ್ನು ನೋಡಿ ಆ ಸಮುದ್ರದ ತೆಂಕಣ ತೀರದಿಂದ ಬಡಗಣ ದಿಕ್ಕಿಗೆ ಹೋಗಬೇಕೆಂದು ವಾಯುವಿನಂತೆ ಅಂತರಿಕ್ಷ ಮಾರ್ಗದಲ್ಲಿ ಹೋಗುವುದಕ್ಕೆ ಮೇಲಕ್ಕೆ ನೆಗೆಯಲು ಆತನ ಪಾದಗಳಿಗೆ ಸೋಂಕಿದ ಪರ್ವತರಾಜನು ಕದಡುತ್ತಿದ್ದ ಶೃಂಗಗಳಿಂದ ತನ್ನಲ್ಲಿದ್ದ ಸಕಲ ಪ್ರಾಣಿಗಳೊಡನೆ ಕೂಡಿಕೊಂಡು ಗೋಳಿಡುತ್ತಾ ಪಾತಾಳ ಲೋಕಕ್ಕೆ ಹೋದಂತೆ ನೆಲಸಮವಾದನು. ಫಲ ಪುಷ್ಪಗಳಿಂದ ಇಟ್ಟಣಿಸಿದ್ದ ವೃಕ್ಷಗಳು ಆತನ ತೊಡೆಗಳು ತಾಕಿ ವಜ್ರಾಯುಧದಿಂದ ಹೊಡೆಯಲ್ಪಟ್ಟಂತೆ ಮುರಿದು ನೆಲಕ್ಕೆ ಬೀಳುತ್ತಿದ್ದವು.
ಆ ಪರ್ವತ ಗುಹೆಗಳಲ್ಲಿದ್ದ ಸಿಂಹಗಳು ಬೋರಿಡುವ ಧ್ವನಿಯು ಆಕಾಶವನ್ನು ತುಡುಕುವಂತೆ ಕೇಳುತ್ತಿತ್ತು. ಆ ಪರ್ವತದಲ್ಲಿದ್ದ ವಿದ್ಯಾಧರ ಸ್ತ್ರೀಯರು ಬೆದರಿ ಉಟ್ಟ ಉಡಿಗೆ ತೊಟ್ಟ ಭೂಷಣ ಸಡಿಲಿ ಬಿದ್ದು ಹೋಗುವುದನ್ನು ಅರಿಯದೆ ಅಂತರಿಕ್ಷಕ್ಕೆ ನೆಗೆದು ಬಿಟ್ಟರು. ವಿಷಜ್ವಾಲೆಯುಳ್ಳ ಸರ್ಪಗಳು ಅಲ್ಲಲ್ಲಿ ಸುತ್ತಿಕೊಂಡು ಬೀಳುತ್ತಿದ್ದವು. ಕಿನ್ನರ ಕಿಂಪುರುಷ ಯಕ್ಷ ಗಂಧರ್ವ ವಿದ್ಯಾಧರರೇ ಮೊದಲಾದವರು ಕಂಗೆಟ್ಟು ಅಂತರಿಕ್ಷ ಮಾರ್ಗದಲ್ಲಿ ಓಡುತ್ತಿದ್ದರು. ಬಲಿಷ್ಠನಾದ ಹನುಮಂತನು ಲಂಘಿಸುವ ಸಮಯದಲ್ಲಿ ಆತನ ಪಾದಗಳಿಂದ ಒತ್ತಲ್ಪಟ್ಟ ಆ ಪರ್ವತವು 10 ಗಾವುದ ಅಗಲವು 30 ಗಾವುದ ಉದ್ದವು ಆಗಿದ್ದರೂ ನೆಲದಲ್ಲಿ ಇಳಿದು ಹೋಯಿತು. ಆಂಜನೇಯನು ಈ ಪ್ರಕಾರದಿಂದ ಆ ಸಮುದ್ರದ ತೆಂಕಣ ತೀರದಿಂದ ನೆಗೆದು ಅಂತರಿಕ್ಷ ಮಾರ್ಗದಲ್ಲಿ ಬಡಗಣ ತೀರಕ್ಕೆ ಹೊರಟನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.